ನಮಸ್ಕಾರ ವೀಕ್ಷಕರೇ, ಕಾನೂನು ಅರಿವು ಮತ್ತು ನೆರವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸೈಬರ್ ಅಪರಾಧಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ. ಸೈಬರ್ ಅಪರಾಧಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ, ಪ್ರಕರಣಗಳು ದಾಖಲಾಗ್ತಾ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಅಕೌಂಟ್ಗಳಿಂದ ದುಡ್ಡು ಹೋಗ್ತಾ ಇರುತ್ತೆ, ನಮ್ಮ ವಾಟ್ಸಪ್ ಹ್ಯಾಕ್ ಆಗ್ತಾ ಇರುತ್ತೆ, ಮತ್ತು ನಮ್ಮ ಪರ್ಸ್ನಲ್ ಡೇಟಾಗಳನ್ನು ಕದಿಯುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಆಮೇಲೆ ಲೋನ್ ತಗೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದರಿಂದ ಹಣವನ್ನು ಕಳ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಈ ಸೈಬರ್ ಅಪರಾಧಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ನಾವು ಅದರಿಂದ ಮೋಸಕ್ಕೂ ಒಳಗಾಗ್ತಾ ಇದ್ದೀವಿ. ಹಾಗಾಗಿ ಅದರ ಕುರಿತಾಗಿ ಒಂದಷ್ಟು ಅವೇರ್ನೆಸ್ ಮೂಡಿಸುವಂತಹ ಪ್ರಯತ್ನ, ಹಾಗೆ ಈ ಸೈಬರ್ ಕ್ರೈಮ್ಗಳು ಅಥವಾ ಸೈಬರ್ ದಾಳಿಗಳು ನಮ್ಮ ಮೇಲೆ ನಡೆಯದೇ ಇರೋ ಹಾಗೆ ನಾವು ಹೇಗೆ ಪ್ರೊಟೆಕ್ಷನನ್ನು ತೆಗೆದುಕೊಳ್ಬೇಕು, ಇದರ ಕುರಿತಾಗಿಯೂ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾಹಿತಿಗಳನ್ನು ಕೊಡ್ತೀವಿ. ಇದೆಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನೂನು ತಜ್ಞರಾಗಿರುವಂಥ ಭರತ್ ಗೌಡ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಸರ್, ಸೈಬರ್ ಅಪರಾಧಗಳು ಜಾಸ್ತಿ ಇತ್ತೀಚಿನ ಸಂದರ್ಭಗಳಲ್ಲಿ ನಡೀತಾ ಇದೆ. ಒಂದು, ಎಲ್ಲದೂ ದುಡ್ಡಿನ ಮೇಲೆ ನಿಂತಿರೋದ್ರಿಂದಾಗಿ ಸೊ ಜನ ಯಾವ್ಯಾವ ಟ್ರಿಕ್ಗಳನ್ನು ಯೂಸ್ ಮಾಡಿ ನಾವು ಬೇರೆಯವರಿಂದ ಹಣ ಕದಿಯೋಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಪ್ರಯೋಗಗಳನ್ನು ಮಾಡ್ತಿದ್ದಾರೆ. ಬಟ್ ಅದರಿಂದ ತೊಂದರೆ ಆಗ್ತಾ ಇರೋದಂತೂ ನಮ್ಗಳಿಗೆ. ಸೊ ಹಾಗಾಗಿ ಈ ಸೈಬರ್ ಕ್ರೈಮ್ಗಳು ಹೇಗೆ ನಡೆಯುತ್ತೆ ಮತ್ತು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ, ಅದ್ರ ಬಗ್ಗೆ ಮೊದಲಿಗೆ ಹೇಳಿ. ಫಸ್ಟು ಸೈಬರ್ ಕ್ರೈಮ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸೈಬರ್ ಕ್ರೈಮ್ ಹೆಂಗಾಗುತ್ತೆ. ಫಾರ್ ಎಕ್ಸಾಂಪಲ್, ಫೋನ್ ಆಗಲಿ ಅಥವಾ ಎನಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಅದು ಅಕ್ರಾಸ್ ದ ಗ್ಲೋಬ್ ಒಂದು ಸೆಕ್ಯೂರ್ ಚಾನಲ್ ಥ್ರೂ ಕನೆಕ್ಟ್ ಆಗಿರುತ್ತೆ. ಅದು ನಾವು ಇಂಟರ್ನೆಟ್ ಅಂತ ಕರಿತೀವಿ. ಜೊತೆಗೆ ಅದು ಪ್ರತಿಯೊಬ್ಬರಿಗೂ ಕನೆಕ್ಷನ್ಸ್ ಇರುತ್ತೆ ಅಕ್ರಾಸ್ ದ ಗ್ಲೋಬ್, ಕಂಟ್ರಿ ಟು ಕಂಟ್ರಿ. ಸೊ ಈ ಥರ ಇರಬೇಕಾದ್ರೆ ಸೈಬರ್ ಅಪರಾಧಗಳು ಒಂದು ಸೆಕ್ಯೂರ್ ಚಾನಲ್ನ ಕೆಲವೊಬ್ರು ಬ್ರೀಚ್ ಮಾಡಿ ಅದರಿಂದ ಅಪರಾಧಗಳಾಗುತ್ತೆ. ಸೊ ಇದರಲ್ಲಿ ಹಲವಾರು ಅಪರಾಧಗಳಿದೆ. ಫಾರ್ ಎಕ್ಸಾಂಪಲ್, ಸಿಮ್ ಸ್ವಾಪಿಂಗ್ ಅಂತ ಕರೀತಾರೆ. ಸಿಮ್ ಸ್ವಾಪಿಂಗ್ ಅಂದ್ರೆ ನಂದು ರಿಜಿಸ್ಟರ್ಡ್ ಒಂದು ನಂಬರ್ ಇರುತ್ತೆ. ಸೊ ಆ ರಿಜಿಸ್ಟರ್ಡ್ ನಂಬರ್ ಇದ್ದಾಗ ಒಂದು ಡೂಪ್ಲಿಕೇಟ್ ನಂಬರ್ನ ಕ್ರಿಯೇಟ್ ಮಾಡಿ ನನಗೇನು SMS ಬರುತ್ತೆ ಆ SMS ಇನ್ನೊಂದು ಕಡೆಗೆ ಚಾನಲೈಸ್ ಮಾಡ್ತಾರೆ ಅಥವಾ ಡೈವರ್ಟ್ ಮಾಡ್ತಾರೆ. ಸೊ ಇದು ಒಂಥರ ಸಿಮ್ ಸ್ವಾಪಿಂಗ್. ಸೊ ಇಲ್ಲಿ ನನಗೆ ಏನೇನು SMS ಬರುತ್ತೆ ಬ್ಯಾಂಕಿಂದ ಅದು ಅವ್ರಿಗೆ ಹೋಗುತ್ತೆ. ಸೊ ಅಲ್ಲಿಂದ ಕಳ್ತನಗಳಾಗುತ್ತೆ ಅಥವಾ ಪರ್ಸನಲ್ ಡೇಟಾ ಏನಿರುತ್ತೆ ಅದೆಲ್ಲ ರಿಸೀವ್ ಮಾಡ್ಕೋತಾರೆ. ಸೊ ಇನ್ನೊಂದು ವಿಧಾನ ಬಂದ್ರೆ ಫಿಶಿಂಗ್ ಅಂತಾರೆ. ಫಿಶಿಂಗ್ ಅಂತ ಅಂದ್ರೆ ಇಲ್ಲಿ SMS ಆಗಿರ್ಬೋದು, ಇಮೇಲ್ಸ್ ಆಗಿರ್ಬೋದು, ಪರ್ಸನಲ್ ಆಗಿ ಕಳಿಸ್ತಾರೆ. ಸೊ ಒಂದೊಂದು ಪರ್ಟಿಕ್ಯುಲರ್ ಪರ್ಸನ್ನ ಟ್ರ್ಯಾಕ್ ಮಾಡಿ ಅವ್ರ ಕೆಪಾಸಿಟಿ ನೋಡಿ ಫಿಶ್ ಮಾಡ್ತಾರೆ. ಸೊ ಅದಕ್ಕೆ ಫಿಶಿಂಗ್ ಅಂತ ಕರೀತಾರೆ ಇದನ್ನ. ಸೊ ಈ ಮುಖಾಂತರ ಒಂದು ಹೈ ಪ್ರೊಫೈಲ್ ನೆಟ್ವರ್ಕ್ ಅನ್ನ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಈ ಮುಖಾಂತರ ಟ್ರ್ಯಾಕ್ ಮಾಡಿ ಅವ್ರ ಹತ್ರ ಈ ಲಿಂಕ್ ಪ್ರೆಸ್ ಮಾಡಿದ್ರೆ ಇನ್ನೊಂದು ಸರ್ವರ್ ಕರ್ಕೊಂಡು ಹೋಗುತ್ತೆ. ಬಟ್ ಇಟ್ ಇಸ್ ನಾಟ್ ಅ ಟ್ರೂ ಸರ್ವರ್. ಸೊ ಆ ಸರ್ವರ್ಗೆ ಹೋಗಿದ ತಕ್ಷಣ ದುಡ್ಡು ಆಟೋಮೆಟಿಕ್ ಹೋಗುತ್ತೆ. ಸೊ ಈಗ ಸರ್ವರ್ಗಳಂತ ಹೇಳಿದ್ರೆ ಅಲ್ವಾ, ಸರ್ವರ್ಗಳಲ್ಲೂ ಡೂಪ್ಲಿಕೇಟ್ ಸರ್ವರ್, ಒರಿಜಿನಲ್ ಸರ್ವರ್ಸ್ ಅಂತ ಇದೆ. ಅಂದ್ರೆ ಡೂಪ್ಲಿಕೇಟ್ ಅಂದ್ರೆ ಒರಿಜಿನಲ್. ಈಗ ಫಾರ್ ಎಕ್ಸಾಂಪಲ್, ಈಗ ಸ್ಪೀಡ್ ನ್ಯೂಸ್ ಅಂತ ಇದೆ. ಸೊ ಈ ಸ್ಪೀಡ್ ನ್ಯೂಸ್ ಒರಿಜಿನಲ್ ಡೊಮೈನ್ ನೇಮ್ ಸರ್ವಿಸ್ ಅಂತ ಇರುತ್ತೆ. ಡೊಮೈನ್ ನೇಮ್ ಸರ್ವಿಸ್ ಅಂದ್ರೆ ಈ IP ಅಡ್ರೆಸ್ ಏನಾಗುತ್ತೆ ಅದು ಒಂದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಕೋಡ್ ಆಗಿರುತ್ತೆ. ಸೊ ನಮ್ಮ ಫೋನ್ ಇಂದ ಡೊಮೈನ್ ನೇಮ್ ಸರ್ವಿಸ್ಗೆ ಇಂಟರ್ ಕನೆಕ್ಟ್ ಆಗುತ್ತೆ. ಸೊ ಇಂಟರ್ ಕನೆಕ್ಟ್ ಆದಾಗ ಡೊಮೈನ್ ನೇಮ್ ಸರ್ವಿಸ್ ಬಂದು ನಮಗೆ ಅರ್ಥ ಆಗೋ ಥರ ಇರುತ್ತೆ. ಸೊ ಆ ಡೊಮೈನ್ ನೇಮ್ ಸರ್ವಿಸ್ ಅಲ್ಲಿ ಕೆಲವರು ಎಲ್ಲಾ ನಂಬರ್ಸು ಸೇಮ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸ್ಪೀಡ್ ನ್ಯೂಸ್ ಅಂತ ಇರುತ್ತೆ. ನೀವೊಂದು ಡೊಮೈನ್ ನೇಮ್ ತಗೊಂಡಿರ್ತೀರ, ನಿಮ್ದೊಂದು ಡೊಮೈನ್ ನೇಮ್ ಇರುತ್ತೆ. ಆ ಡೊಮೈನ್ ನೇಮಲ್ಲಿ ಸ್ಪೀಡ್ ನ್ಯೂಸ್ನ ಒಂದು ನಂಬರ್ ಚೇಂಜ್ ಮಾಡಿ ಹ್ಯಾಕರ್ಸ್ಗಳು ಒಂದು ಇಂಪ್ಲಾಂಟ್ ಮಾಡ್ತಾರೆ. ಸೊ ನಿಮ್ಗೊಂದು ಟೆಕ್ಸ್ಟ್ ಮೆಸೇಜ್ ಹೋದ್ರೆ ಅಲ್ಲಿ ಪ್ಲಾಂಟ್ ಮಾಡಿದ್ರೆ ಇನ್ನು ಅದು ಫೇಕ್ ಸ್ಪೀಡ್ ನ್ಯೂಸ್ ಅಫಿಷಿಯಲ್ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ಒಂದು ಇನ್ಫಾರ್ಮೇಶನ್ ಹಾಕಿದ್ರೆ ಅದು ಇನ್ನೊಬ್ರು ಗೊತ್ತಾಗುತ್ತೆ. ಸೊ ಈ ತರ ಒಂದು ಫಿಶಿಂಗ್ ತರ ಆಗುತ್ತೆ. ಸೊ ಫಿಶಿಂಗ್ ಅಲ್ಲೇನೆ ಹಲವಾರು ಅಫೆನ್ಸ್ಗಳು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹಣ ಆಗಿರ್ಬೋದು ಅಥವಾ ಒಂದು ಪರ್ಸನಲ್ ಡೇಟಾ ತಗೊಳ್ಳೋದಾಗಿರ್ಬೋದು, ಎಸ್ಪೆನಾಜ್ ಅಂತ ಕರೀತಾರೆ, ಅಂದ್ರೆ ಗೂಢಚರಿಕೆ ಮಾಡೋದು. ಇದು ಫಿಶಿಂಗ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಇನ್ನೊಂಥರ ಸ್ವಿಮ್ ಸ್ವಾಪಿಂಗ್ ಅಂತ ಹೇಳಿದೆ ಆಗ್ಲಿ. ಸೊ ಈ ತರ ಎಲ್ಲ ಬರುತ್ತೆ. ನೆಕ್ಸ್ಟ್ ಬಂದು ಬ್ರೂಟ್ ಫೋರ್ಸ್ ಅಂತ ಬರುತ್ತೆ. ಸೊ ಬ್ರೂಟ್ ಫೋರ್ಸ್ ಅಲ್ಲಿ ಏನಂದ್ರೆ ನಮ್ಮ ಡೇಟಾ ಏನೇನು ಕಳವಾಗಿರುತ್ತೆ ಅದೆಲ್ಲ ಡೇಟಾನು ತಗೋತಾರೆ. ತಗೊಂಡು ಈಗ ನಾವು ಸ್ಪೀಡ್ ನ್ಯೂಸ್ ಆಗಿರ್ಬೋದು ಅಥವಾ ಡಾಮಿನೋಸ್ ಆಗಿರ್ಬೋದು, ಮೆಕ್ಡೊನಾಲ್ಡ್ಸ್ ಆಗಿರ್ಬೋದು, ಇದರ ಹಲವಾರು ಆ್ಯಪ್ಸ್ಗಳಿರುತ್ತೆ. ನಾವೆಲ್ಲದಕ್ಕೂ ಒಂದೇ ಪಾಸ್ವರ್ಡ್ ಹಾಕಿರ್ತೀವಿ ಎಷ್ಟೊಂದು ಸಲ. ಸೊ ಒಂದು ಪಾಸ್ವರ್ಡ್ ಸಿಕ್ಕಿದ್ರೆ ಅದನ್ನ ಆಲ್ಟರ್ನೇಟಿವ್ ಚೇಂಜ್ ಮಾಡಿ ಬೇರೆ ಅಕೌಂಟ್ಗೂ ಹಾಕ್ತಾರೆ.
ಓಕೆ ಸೊ ಆವಾಗ ಹ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಕೈಯಿಂದ ತಪ್ಪೋಗುತ್ತೆ. ಓಕೆ ಮತ್ತು ಇನ್ನೊಂದು ಪಾಸ್ವರ್ಡ್ ಸ್ಪ್ರೇಯಿಂಗ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 500 ಜಿಮೇಲ್ ತಗೋತಾರೆ. ಸೊ 500 ಜಿಮೇಲಲ್ಲಿ ಒಂದು ರ್ಯಾಂಡಮ್ ನಂಬರ್ ಅಥವಾ ಯಾವುದೋ ಒಂದು ಮೋಸ್ಟ್ ಫೇಮಸ್ ಆಗಿರೋ ಪಾಸ್ವರ್ಡ್ ಏನಿರುತ್ತೆ ಅದನ್ನು ತಗೊಂಡು ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾ ಹೋಗ್ತಾರೆ. ಆ 500ರಲ್ಲಿ ಒಂದು 5 ಆದರೂ ಆಗುತ್ತೆ, ಅದು ಹ್ಯಾಕ್ ಆಗುತ್ತೆ ಅವಾಗ. ಓಕೆ. ಸೊ ಅಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಅಥವಾ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇರೋದಕ್ಕೆ ಏನು ರೀಸನ್ ಅಂತ ಅನಿಸುತ್ತೆ ಸರ್? ಹೆಚ್ಚಾಗ್ತಾ ಇರೋದು ಈಗ ನಾನು ಆಗಲೇ ಹೇಳ್ದಾಗೆ UPI ಬಂದ ಮೇಲೆ 40% ಮೋರ್ ದೆನ್ 40 to 45% ಟ್ರಾನ್ಸಾಕ್ಷನ್ಸ್ UPIಲೇ ಆಗ್ತಾ ಇದೆ, ಓಕೆ, ಆನ್ಲೈನ್ ಟ್ರಾನ್ಸಾಕ್ಷನ್ಸ್. ಸೊ ಈ ಕಾರಣಕ್ಕೆ ಅಪರಾಧಗಳು ಜಾಸ್ತಿ ಆಗ್ತಿದೆ. ಮತ್ತು ಇನ್ನೊಂದು ಈ ಟೆಕ್ನಾಲಜಿ ಏನಿದೆ ಅದು ಡೈನಮಿಕ್ ಇದೆ, ಓಕೆ, ಬಹಳ ಬೇಗ ಚೇಂಜ್ ಆಗುತ್ತೆ. ಬಟ್ ಅದನ್ನು ಕರ್ಟೇಲ್ ಮಾಡೋಕ್ಕೆ, ರೆಗ್ಯುಲೇಟ್ ಮಾಡೋಕ್ಕೆ ಲಾಸ್ಗಳಾಗಿರಲಿ ಅಥವಾ ನಮ್ಮ ರೆಗ್ಯುಲೇಟಿವ್ ಇಕೋಸಿಸ್ಟಮ್ ಏನಿದೆ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಕಮ್ಮಿ ಇದೆ. ಸೊ ಹಾಗಾಗಿ ಟ್ರ್ಯಾಕ್ ಮಾಡೋದು ಕಷ್ಟ. ಜೊತೆಗೆ ಒಂದ್ಸಲ ಆಗಲೇ ನಾನು ಹೇಳ್ದಾಗೆ ಇದು ಅಕ್ರಾಸ್ ದ ಗ್ಲೋಬ್ ಇದೆ ಇಂಟರ್ನೆಟ್ ಕನೆಕ್ಟಿವಿಟಿ. ಸೊ ಎಲ್ಲಿಂದನಾದರೂ ಮಾಡ್ಬೋದು. ಸೊ ಒಂದ್ಸಲ ಈ ದೇಶದಿಂದ ಕಳ್ತನ ಆಗಿದೆ ಅಂತ ನಮ್ಗೆ ಗೊತ್ತಾದ್ರೂ ನಮ್ಮ ಕಾನೂನು ನಮ್ಮ ದೇಶದಲ್ಲಿ ಮಾತ್ರ ಅನ್ವಯ. ಸೊ ನಮಗೆ ಬೇರೆ ದೇಶದಿಂದ ಹ್ಯಾಕ್ ಆಗಿದೆ ಅಂತಂದ್ರೆ ನಾವು ಆ ದೇಶದ ಎಂಬಸಿಗೆ ಕನೆಕ್ಟಿವಿಟಿ ತಗೊಂಡು ಅವ್ರ ಹತ್ರ ಕೋಆರ್ಡಿನೇಷನ್ ತಗೊಂಡು ಹಣ ವಾಪಸ್ ರಿಕವರ್ ಮಾಡೋದು ಒಂದು ಕಷ್ಟಕರ ಕೆಲಸ. ಓಕೆ.